ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಈಗ ಎಲ್ಲೆಡೆ ನೋಡಿದ್ರು ಜೀವನ ಪ್ರಮಾಣ ಪತ್ರನ ಕೊಡ್ಬೇಕಂತೆ, ಇಲ್ಲಾಂದ್ರೆ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ಫ್ಯಾಕ್ಟ್ ನ್ಯೂಸ್ ಪೇಪರಲ್ಲೂ ಆರ್ಟಿಕಲ್ ಬಂದಿದೆ, ಇದ್ರ ಬಗ್ಗೆ ನ್ಯೂಸ್ಗಳಲ್ಲೂ ಮಾತಾಡ್ತಾ ಇದ್ದಾರೆ ಅಂಡ್ ಅಫ್ಕೋರ್ಸ್ ಅನೌನ್ಸ್ ಮಾಡಿದ್ದಾರೆ. ಸೊ ಈ ಒಂದು ಜೀವನ ಪ್ರಮಾಣ ಪತ್ರನ ಎಲ್ಲಿಗೆ ಹೋಗಿ ಅಪ್ಲೈ ಮಾಡಬೇಕು ಅನ್ನೋದು ನಮ್ಮ ಜನರ ಕನ್ಫ್ಯೂಷನ್ ಖಂಡಿತವಾಗ್ಲೂ ಇರುತ್ತೆ. ಬಿಕಾಸ್ ಈಗ ಮಹಿಳೆಯರು ಯಾರು ಪೆನ್ಷನ್ ತಗೋತಾ ಇದ್ದಾರೆ ಅಂಥವ್ರಿಗೆ ಜೀವನ ಪ್ರಮಾಣ ಪತ್ರ ಕೊಟ್ಟು ಅಭ್ಯಾಸ ಇರುತ್ತೆ. ಆದರೆ ಏನೋ ಗೊತ್ತಿಲ್ದಿರೋರು ಯಾವ ರೀತಿ ಅಪ್ಲಿಕೇಶನ್ಸ್ನ ಹಾಕಬೇಕು, ಯಾರ ಹತ್ರ ಹೋಗಿ ಕೇಳಬೇಕು, ಏನು ಕತೆ, ಎಷ್ಟು ಫೀಸ್ ಆಗುತ್ತೆ, ಎಲ್ಲ ರೀತಿಯ ಕನ್ಫ್ಯೂಷನ್ಸ್ಗಳಿದೆ. ಆ್ಯಂಡ್ ಯಾವಾಗ ಹೋಗಿ ಗೃಹಲಕ್ಷ್ಮಿಗೆ ನಾವು ಇದು ಸಬ್ಮಿಟ್ ಮಾಡಬೇಕು ಡಾಕ್ಯುಮೆಂಟ್ನ, ಇಷ್ಟೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೀವನ ಪ್ರಮಾಣ ಪತ್ರ ಕೊಡಬೇಕು ಅಂತ ಅಂದ್ರೆ ಮೊದಲನೇದಾಗಿ ಯಾರು ಈ ಜೀವನ ಪ್ರಮಾಣ ಪತ್ರನ ಕೊಡಬೇಕಾಗಿತ್ತು? ಸೀನಿಯರ್ ಸಿಟಿಸನ್ಸ್ಗಳು, ಇಲ್ಲ ಅಂತಂದ್ರೆ ಪೆನ್ಷನ್ ಹೋಲ್ಡರ್ಸ್ಗಳು ಆಕ್ಚುಲಿ ಜೀವನ ಪ್ರಮಾಣ ಪತ್ರನ ಬ್ಯಾಂಕ್ಗೆ, ಪೋಸ್ಟ್ ಆಫೀಸ್ಗಳಿಗೆ ಸಬ್ಮಿಟ್ ಮಾಡಬೇಕು ವರ್ಷ ನವೆಂಬರ್ ತಿಂಗಳಲ್ಲಿ. ಏನಕ್ಕೆ ಅಂತ ಅಂದ್ರೆ ಬೇಸಿಕಲಿ ಜೀವನ ಪ್ರಮಾಣ ಪತ್ರ ಏನಕ್ಕೆ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಪೆನ್ಷನ್ ಯಾರೆಲ್ಲ ತಗೊಂತಾ ಇರ್ತಾರಲ್ಲ ಇಂಥವರಿಗೆ ಆಕ್ಚುಲಿ ಕೊಡಬೇಕಾಗಿದ್ದು. ಈ ಒಂದು ಪೆನ್ಷನ್ ಬಿಟ್ಟು ಬೇರೆ ಯಾವುದಕ್ಕೂ ಈ ಜೀವನ ಪ್ರಮಾಣ ಪತ್ರ ಯೂಸ್ ಆಗ್ತಾ ಇರಲಿಲ್ಲ ಇಷ್ಟು ವರ್ಷದಿಂದನೂ. ಈಗ ಈ ಗೃಹಲಕ್ಷ್ಮಿಗೆ ನಾವು ಕೊಡಬೇಕು, ಇದಕ್ಕೆ ಜೀವನ ಪ್ರಮಾಣ ಪತ್ರ ಇನ್ನು ಮುಂದೆ ಕಂಪಲ್ಸರಿ ಮಾಡಬೇಕು ಅಂತ ಹೇಳಿ ಅನೌನ್ಸ್ಮೆಂಟ್ನ ಮಾಡಿದ ಮೇಲೆ ಜನಕ್ಕೆ ಕನ್ಫ್ಯೂಷನ್ ಶುರುವಾಯಿತು. ಯಾವ ಒಂದು ಬೇಸ್ ಮೇಲೆ ನಾವು ಈ ಅಪ್ಲಿಕೇಶನ್ಸ್ನ ಹಾಕಬೇಕು ಅನ್ನೋದನ್ನ. ಯಾಕಂದ್ರೆ ಏನಕ್ಕೆ ಕೊಡ್ತಾರೆ? ಫಸ್ಟ್ ಆಫ್ ಆಲ್ ಜೀವನ ಪ್ರಮಾಣ ಪತ್ರನ ಏನಕ್ಕೆ ಬ್ಯಾಂಕ್ಗೆ, ಪೋಸ್ಟ್ ಆಫೀಸ್ಗೆ ಸಬ್ಮಿಟ್ ಮಾಡ್ತಾರೆ ವರ್ಷ ಅಂತ ಅಂದ್ರೆ ಪೆನ್ಷನ್ ತಗೋತಾ ಇರ್ತೀರಾ, ನೀವು ಬದುಕಿದ್ದೀರಾ, ನಾವು ಅಟೆಂಡೆನ್ಸ್ ಹಾಕ್ತಾ ಇದೀವಿ ಅಂತ ಹೇಳಿ ಬ್ಯಾಂಕ್ಗೆ ಹೋಗಿ ಒಂದು ಸೈನ್ ಮಾಡ್ಬಿಟ್ಟು ಬಂದ್ರೆ ಅವ್ರು ಅದನ್ನ ಹೌದು ಬದುಕಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಪೆನ್ಷನ್ನ ಕಂಟಿನ್ಯೂ ಮಾಡ್ತಾರೆ. ಇಫ್ ಇನ್ ಕೇಸ್ ಡೆತ್ ಆಗಿದ್ರೆ ಆ ಪೆನ್ಷನ್ನು ಕೆಲವ್ರು ಏನ್ ಮಾಡ್ತಾರೆ, ಡೆತ್ ಸರ್ಟಿಫಿಕೇಟ್ನ ಹೋಗಿ ಕೊಟ್ಟಿರೋದಿಲ್ಲ, ಇನ್ನೂ ದುಡ್ಡು ತಗೋತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ನವೆಂಬರ್ ತಿಂಗಳಲ್ಲಿ ಹೋಗಿ ನೀವೇನಾದ್ರೂ ಬೈ ಚಾನ್ಸ್ ಅವ್ರೇನಾದರೂ ಬೇಗ ಮುಂಚೆನೇ ಡೆತ್ ಆಗಿದ್ದಾರೆ, ನೀವು ಇನ್ನೂ ಸರ್ಟಿಫಿಕೇಟ್ನ ಕೊಟ್ಟಿಲ್ಲ, ಬ್ಯಾಂಕ್ ಅಕೌಂಟ್ಗಳನ್ನ ಕ್ಲೋಸ್ ಮಾಡಿಸಿಲ್ಲ ಅಂತ ಅಂದರೆ ಇಷ್ಟು ತಿಂಗಳು ನಿಮ್ಗೆ ಏನು ಹಣ ಬಂದಿತ್ತು ಪೆನ್ಷನ್ದು ಅದನ್ನೆಲ್ಲ ಕಟ್ ಡೌನ್ ಮಾಡ್ತಾರೆ, ಓಕೆನಾ, ಫೈನ್ ಹಾಕ್ತಾರೆ ನಿಮ್ಗಳಿಗೆ. ಸೊ ಹೋಗ್ಬಿಟ್ಟು ಅವಾಗ ಇಲ್ಲ ನಮ್ಗೆ ಗೊತ್ತಿರಲಿಲ್ಲ, ಮರ್ತೋಯ್ತು ಅಂತೆಲ್ಲ ಹೇಳಿದಾಗ ನೀವು ಫೈನ್ ಹಾಕಿಸ್ಕೋತೀರಾ. ಸೊ ಬೇಸಿಕಲಿ ಈ ದುಡ್ಡನ್ನ ಬದುಕಿರೋರಿಗೆ ಕೊಡಬೇಕು. ಕೆಲವರು ಡೆತ್ ಆದ್ಮೇಲೂ ತುಂಬಾ ವರ್ಷ ಈ ಒಂದು ದುಡ್ಡನ್ನ ತಗೋತಾ ಇರ್ತಾರೆ. ಅದಕ್ಕೆ RBI ಏನು ರೂಲ್ಸ್ ಮಾಡ್ತು, ವರ್ಷ ನವೆಂಬರ್ ತಿಂಗಳಲ್ಲಿ ನೀವು ಸರ್ಟಿಫಿಕೇಟ್ನ ಕೊಡಬೇಕಾಗತ್ತೆ. ಹೌದು ನಾವು ಬದುಕಿದೀವಿ ಅಂತ ಹೇಳಿ, ಏನು KYC ಅಂತ ಅನ್ಕೊಳ್ಳಿ. ಇದು ಒಂದು ರೀತಿ ನೀವು ಹೋಗ್ಬೇಕು ಬ್ಯಾಂಕ್ಗೆ, ನಿಮ್ದು ಫೋಟೋ ತಗೊಂತಾರೆ, ತಮ್ಮ ಇಂಪ್ರೆಷನ್ಗಳನ್ನ ತಗೋತಾರೆ. ಏನಕ್ಕೆ ತಮ್ಮ ಇಂಪ್ರೆಷನ್ ಬೇಕು? ವರ್ಷ ನೋಡಿ ಏಜ್ ಆಗ್ತಾ ಗೆರೆಗಳು ಅಥವಾ ಮುಖದಲ್ಲಿರುವಂತ ಇದು ಎಲ್ಲಾನು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಏಜ್ ಆದಾಗ. ಏನ್ ಮಾಡ್ತಾರೆ, ಅದಕ್ಕೇನೆ ಅವ್ರು ಮತ್ತೆ ಫೋಟೋ ತಗೊಂತಾರೆ, ತಮ್ಮ ಇಂಪ್ರೆಷನ್ಗಳನ್ನ ತಗೊಂತಾರೆ, ಸೈನ್ ತಗೋತಾರೆ. ಕೆಲವರು ಮರುವು ಶುರುವಾಗಿರುತ್ತೆ, ಸೈನ್ ಕೂಡ ಮಾಡಕ್ ಆಗ್ತಾ ಇರಲ್ಲ, ಅವ್ರಿಗೆಲ್ಲ ಏನ್ ಮಾಡ್ತಾರೆ, ತಮ್ಮ ಇಂಪ್ರೆಷನ್ಗಳನ್ನ ತಗೋತಾರೆ. ಈ ರೀತಿ ಕೆಲವೊಂದಷ್ಟು ಅಥೆಂಟಿಕೇಶನ್ಸ್ಗಳನ್ನ ಮಾಡ್ಕೋತಾನೆ ಬರ್ತಾರೆ. ಸೊ ಹಾಗಾಗಿ ಇದನ್ನ ಕೊಡ್ತಾ ಇದ್ರು. ಆದ್ರೆ ಗೃಹಲಕ್ಷ್ಮಿಗೆ ಏನಕ್ಕೆ ಕೊಡ್ತಾ ಇದ್ದಾರೆ ಇವಾಗ? ಯಾಕಂದ್ರೆ ತುಂಬಾ ಜನ ಡೆತ್ ಆಗಿರೋರು ಇವತ್ತು ಗೃಹಲಕ್ಷ್ಮಿ ಯೋಜನೆನ ತಗೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸರ್ವೆಯಲ್ಲಿ, ಜೊತೆಗೆ ಈಗ ಕ್ಯಾನ್ಸಲೇಷನ್ ಮಾಡ್ತಾ ಇರೋದ್ರಲ್ಲಿ ನಮಗೆ ಕಂಡು ಬಂದಿದೆ. ಹಾಗಾಗಿ ನಾವು ಕಂಪಲ್ಸರಿಯಾಗಿ ಈ ಒಂದು ಸರ್ಟಿಫಿಕೇಟ್ನ ಕೊಡಬೇಕು, ಅವಾಗಲೇ ನಾವು ಹಣನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರೂಲ್ಸ್ನ ಮಾಡಿದ್ರು. ಹಾಗಾದ್ರೆ ಈಗ ಈ ಒಂದು ಅಪ್ಲಿಕೇಶನ್ಸ್ನ ಎಲ್ಲಿಗೆ ಹೋಗಿ ಹಾಕಬೇಕು? ಇಲ್ಲಿ ನಿಮಗೆ ಟೋಟಲ್ ಆಗಿ 3 ಆಪ್ಷನ್ಸ್ಗಳನ್ನ ನಾನು ನಿಮಗೆ ಹೇಳ್ತೀನಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. 3 ರೀತಿ ಆಪ್ಷನ್ಸ್ ಇದೆ ಜೀವನ ಪ್ರಮಾಣ ಪತ್ರಕ್ಕೆ ಅಪ್ಲಿಕೇಶನ್ಸ್ನ ಹಾಕ್ಲಿಕ್ಕೆ. ಮೊದಲನೇದಾಗಿ ನಿಮ್ಮ ಸ್ಮಾರ್ಟ್ ಫೋನ್ ಮೊಬೈಲಲ್ಲೇ ನೀವು ಜೀವನ ಪ್ರಮಾಣ ಪತ್ರ ಅಂತ ಹೇಳ್ಬಿಟ್ಟು ಆಕ್ಚುಲಿ ಗೌರ್ಮೆಂಟ್ ವೆಬ್ಸೈಟ್ ಇದೆ, ಸರಿನಾ? ವೆಬ್ಸೈಟ್ ಲಿಂಕ್ ನಾನು ಡೈರೆಕ್ಟ್ ಆಗಿ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬಹುದು. ಜೀವನ ಪ್ರಮಾಣ ಪತ್ರ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ಸ್ ಇದೆ, ಇದ್ರದ್ದೇ ಒಂದು ವೆಬ್ಸೈಟ್ ಇದೆ, ಓಕೆನಾ? ಈ ಸ್ಮಾರ್ಟ್ ಫೋನ್ ಅಲ್ಲಿ ಈ ಅಪ್ಲಿಕೇಶನ್ಸ್ನ ನೀವು ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ನಾನು ವೆಬ್ಸೈಟ್ ಅಲ್ಲಿ ಹೋಗಿ ಮಾಡ್ತೀನಿ ಅಂತಂದ್ರೆ ವೆಬ್ಸೈಟ್ಗೆ ಲಾಗಿನ್ ಆಗ್ಬೋದು. ಲಾಗಿನ್ ಆಗೋಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ OTP ಬರುತ್ತೆ, ಅದಾದ್ಮೇಲೆ ಜನರೇಟ್ ಆಗುತ್ತೆ. ಆಮೇಲೆ ಕೆಲವೊಂದಷ್ಟು ಡೀಟೇಲ್ಸ್ಗಳು ಕೇಳುತ್ತೆ, ಅದನ್ನೆಲ್ಲ ನೀವು ಅಪ್ಡೇಟ್ ಮಾಡಿದ್ರೆ ನಿಮಗೆ ಸರ್ಟಿಫಿಕೇಟ್ ಬರುತ್ತೆ. ಅದು ಇಮಿಡಿಯೇಟ್ ಆಗಿ ಆನ್ಲೈನ್ ಅಲ್ಲಿ ಬರುತ್ತೆ, ಅದನ್ನ ನೀವು ಪ್ರಿಂಟ್ ಔಟ್ ತಗೊಂಡೋಗಿ ಕೊಡಬಹುದು. ಇದು ಒಂದು ಆಪ್ಷನ್ ನಂಬರ್ 1. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ರಿಜಿಸ್ಟರ್ ಆದ್ರೆ ನೀವು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರೆ ನಿಮಗೆ ಸರ್ಟಿಫಿಕೇಟ್ ಬರುತ್ತೆ. 2ನೇ ಆಪ್ಷನ್, ವೆಬ್ಸೈಟಿಗೆ ಹೋಗಿ ಮಾಡ್ಬೋದು, ಅಂದ್ರೆ ಕಂಪ್ಯೂಟರ್ಲಿ ಲಾಗಿನ್ ಆಗಿ ಮಾಡ್ಬೋದು. ಅದನ್ನ ನೀವು ಸೇಮ್ ಪ್ರೊಸೀಜರ್ನೇ ಇದು ಮೊಬೈಲಲ್ಲಿ ಮಾಡ್ಬೋದು, ಇಲ್ಲ ಅಂದ್ರೆ ನೀವು ವೆಬ್ಸೈಟ್ ಬೇಕು ಅಂದ್ರೆ ನೀವು ಕಂಪ್ಯೂಟರ್ಲಿ ಕುತ್ಕೊಂಡು, ಲ್ಯಾಪ್ಟಾಪಲ್ಲಿ ಕುತ್ಕೊಂಡು ಮಾಡ್ಬೋದು. 3ನೇ ಆಪ್ಷನ್,
CSC ಕೇಂದ್ರಗಳಿಗೆ ವಿಸಿಟ್ ಮಾಡಬಹುದು, ಇಲ್ಲ ಬೆಂಗಳೂರುವರೆಗೂ ವಿಸಿಟ್ ಮಾಡಬಹುದು. ಬಹುಶೇಕಡ ನನ್ನ ಪ್ರಕಾರ CSC ಕೇಂದ್ರಗಳಲ್ಲಿ ಮಾತ್ರ ಇದನ್ನ ಮಾಡ್ತಾರೆ. ಬೆಂಗಳೂರು ಕರ್ನಾಟಕವನಲ್ಲಿ ಒಂದ್ಸತಿ ವಿಚಾರ ಮಾಡಿ, ಗ್ಯಾರಂಟಿ ಇಲ್ಲ, ಬಟ್ CSC ಕೇಂದ್ರಗಳು ನಿಮ್ಮ ಮನೆ ಹತ್ರ ಇದ್ರೆ ಅಲ್ಲಿಗೆ ಹೋಗಿ ಖಂಡಿತ ಮಾಡ್ಕೊಡ್ತಾರೆ. ಇದು ಅಲ್ಲಿಗೆ ಹೋದ್ರೆ ಡಾಕ್ಯುಮೆಂಟ್ಸ್ನ ಕೊಡಬೇಕಾಗತ್ತೆ. ಡಾಕ್ಯುಮೆಂಟ್ಸ್ ಏನೇನು ಅಂತ ಅಂದ್ರೆ ನಿಮ್ದು ರೀಸೆಂಟ್ ಪಾಸ್ಬುಕ್ ಕೊಡಬೇಕಾಗತ್ತೆ, ಅದಾದ್ಮೇಲೆ ಆಧಾರ್ ಕಾರ್ಡ್ ಕೊಡಬೇಕು, ಪಾನ್ ಕಾರ್ಡ್ ಕೊಡಬೇಕಾಗತ್ತೆ. ಇದನ್ನೆಲ್ಲ ಕೊಟ್ರೆ ನಿಮ್ಮ ಒಂದು ಏನಿದೆ ಜೀವನ ಪ್ರಮಾಣ ಪತ್ರನ ಅದನ್ನ ಆಕ್ಟಿವ್ ಮಾಡಿ ಒಂದು ಸರ್ಟಿಫಿಕೇಟ್ನ ಪ್ರಿಂಟ್ಔಟ್ ಕೊಡ್ತಾರೆ. ಅದನ್ನ ತಗೊಂಡು ಹೋಗಿ ನೀವು ಬ್ಯಾಂಕ್ಗಳಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ನಿಮ್ಮ ಅಕೌಂಟ್ ಎಲ್ಲಿದೆ ಆ ಅಕೌಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ, ಇಲ್ಲ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇದೆಯಾ ಅದಕ್ಕೆ ಹೋಗಿ ಸಬ್ಮಿಟ್ ಮಾಡಬೇಕು. ಸೊ ಬೇಸಿಕಲಿ ಈ ಒಂದು ರೂಲ್ಸ್ಗಳು ಅಥವಾ ಪ್ರಮಾಣ ಪತ್ರಕ್ಕೆ ನಮಗೆ ಬೇಕಾಗಿರುವಂತ ಒಂದಷ್ಟು ಗೈಡೆನ್ಸ್, ಈ ರೀತಿ ಅಪ್ಲಿಕೇಶನ್ಸ್ ಹಾಕ್ಬೋದು ಅಂತ. ಸೊ ಈಗ ಈ ಗೃಹಲಕ್ಷ್ಮಿಗೆ ಈ ಒಂದು ಜೀವನ ಪ್ರಮಾಣ ಪತ್ರನ ಯಾವಾಗಿಂದ ಈಸ್ಕೊಂತಾರೆ ಮತ್ತೆ ನಾವ್ ಯಾರಿಗೆ ಹೋಗಿ ಕೊಡಬೇಕು? ಯೂಶಲಿ ನಾವೇನು ಬ್ಯಾಂಕ್ಗೆ ಹೋಗಿ ಕೊಡ್ತಾ ಇದ್ವಿ ಇಷ್ಟು ವರ್ಷ, ಅಂದ್ರೆ ಪೆನ್ಷನ್ ತಗೋತಾ ಇರೋರು. ಈಗ ಇದನ್ನ ನಾವ್ ಯಾರಿಗೆ ಕೊಡಬೇಕು ಅಂತ ಅಂದ್ರೆ ಇದನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಗ್ರೂಪ್ನ ಅಥವಾ ಒಂದು ಟೀಮ್ನ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿದ್ಧತೆನ ಮಾಡ್ತಾ ಇದ್ದಾರೆ. ಒಂದು ಗ್ರೂಪ್ ಆಫ್ ಮಹಿಳೆಯರನ್ನ ಮಾಡಿ, ಅಂಗನವಾಡಿ ಕಾರ್ಯಕರ್ತೆ ಇರ್ತಾರ, ಇವರಿಗೆ ಇಷ್ಟು ಟೈಮಿಂದ ಇಷ್ಟು ಟೈಮ್ ಒಳಗಡೆ ಆ ಏರಿಯಾದವ್ರು ಹೋಗ್ಬಿಟ್ಟು ಅವರಿಗೆ ಆ ಸರ್ಟಿಫಿಕೇಟ್ನ ಕೊಟ್ಟಿ ಬರಬೇಕಾಗತ್ತೆ. ಅಲ್ಲಿ ನಿಮ್ಮ ಗೃಹಲಕ್ಷ್ಮಿ ಅಪ್ಲಿಕೇಶನ್ ನಂಬರ್ನ ಫಿಲ್ ಮಾಡಬೇಕು. ಇದ್ರ ಜೊತೆಗೆ ಮತ್ತೊಂದು ಫಾರಂ ಕೂಡ ಕೊಡ್ತಾರೆ. ಮೇ ಬಿ ನಿಮಗೆ ಅಲ್ಲೇ ಆನ್ ಸ್ಪಾಟ್ ಅಲ್ಲೇ ಒಂದು ಫಾರಮ್ನ ಕೊಡ್ತಾರೆ. ಈ ಜೀವನ ಪ್ರಮಾಣ ಪತ್ರದ ಜೊತೆಗೆ ಒಂದು ಫಾರಂ ಅಲ್ಲಿ ನಿಮ್ಮ ಹೆಸರು, ರೇಷನ್ ಕಾರ್ಡ್ ನಂಬರು ಮತ್ತೆ ಗೃಹಲಕ್ಷ್ಮಿದು ಅಪ್ಲಿಕೇಶನ್ ನಂಬರು ಎಲ್ಲಾನು ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ಅವ್ರು ಅದನ್ನ ಅಪ್ಡೇಟ್ ಮಾಡ್ಕೊಂತಾರೆ. ಅದಕ್ಕೆ ಹೇಳ್ತಿರೋದು, ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಒಂದು ನಂಬರ್ ಕೊಟ್ಟಿರ್ತಾರೆ ಅಥವಾ ರಿಜಿಸ್ಟರ್ ನಂಬರ್ ಆಗಿರುತ್ತೆ. ಆ ನಂಬರ್ನ ಇಟ್ಕೊಂಡಿರಬೇಕು. ಇಫ್ ಇನ್ ಕೇಸ್ ಏನಾದರೂ ಕಳೆದೋಗಿದೆ ಅಂತ ಅಂದರೆ ಈಗ ಖಂಡಿತವಾಗ್ಲೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಅಕ್ನಾಲೇಜ್ಮೆಂಟ್ ನಂಬರ್ ಏನಿರುತ್ತೆ, ಅಕ್ನಾಲೇಜ್ಮೆಂಟ್ ನಂಬರು ಈಗ ಬೇಕಾಗುತ್ತೆ. ಬಿಕಾಸ್ ನಿಮ್ದು ಯಾರು ಏನು ಅಂತ ಅಂದರೆ ಅಕ್ನಾಲೇಜ್ಮೆಂಟ್ ನಂಬರ್ ಇರಲೇಬೇಕು. ರೇಷನ್ ಕಾರ್ಡ್ ನಂಬರ್ ಇಟ್ಕೊಂಡ್ಬಿಟ್ರೆ ಆಗಲ್ಲ. ಅಕ್ನಾಲೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಹಾಕಿರೋದ್ರಲ್ಲಿ. ಸೊ ಇದನ್ನೆಲ್ಲ ಸಬ್ಮಿಟ್ ಮಾಡಿದ್ರೆ ಇವರು ಇದನ್ನ ಅಪ್ಡೇಟ್ ಮಾಡ್ಕೋತಾರೆ. ಮನೆಗಂತೂ ಬರಲ್ಲ, ಬಹುಶೇಕಡ ನಾವೇ ಹೋಗ್ಬಿಟ್ಟು ಅಪ್ಲಿಕೇಶನ್ಸ್ಗಳನ್ನ ಅಂಗನವಾಡಿ ಕಾರ್ಯಕರ್ತೆಯರ ಹತ್ರ ಕೊಟ್ಟು ಬರಬೇಕಾಗತ್ತೆ. ಆದ್ರೆ ಎಷ್ಟು ದಿನ ಆಗತ್ತೆ, ಯಾವತ್ತು ಹೋಗಿ ಕೊಡಬೇಕು ಅಂತ ನಾವೇನಾದ್ರೂ ಪ್ರಶ್ನೆ ಮಾಡಿದ್ರೆ ಗೌರ್ಮೆಂಟ್ಗೆ ಇನ್ನೂ ಅದ್ರ ಬಗ್ಗೆ ಒಂದು ದಿನಾಂಕ ಸಮಯನ ಫಿಕ್ಸ್ ಮಾಡಲಿಲ್ಲ. ಆದ್ರೆ ನಾನು ಏನಕ್ಕೆ ಇಷ್ಟೊಂದು ವಿಚಾರಗಳನ್ನ ನಿಮ್ಮ ಹತ್ರ ಮಾತಾಡಿದೆ ಅಂತಂದ್ರೆ ಯಾವ ರೀತಿ ಅಪ್ಲೈ ಮಾಡೋದು, ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳಬೇಕಾಗಿತ್ತು ನಿಮ್ಗಳಿಗೆ. ಸೊ ಜೀವನ ಪ್ರಮಾಣ ಪತ್ರ ಅಪ್ಲಿಕೇಶನ್ಸ್ಗಳು ಮುಂದಕ್ಕೆ ಏನಾಗುತ್ತೆ, ಈಗ ನಿಮಗೆ ಗೊತ್ತು, ಎಲ್ಲರೂ ಇವಾಗ ರೇಷನ್ ಕಾರ್ಡ್ ಬಿಟ್ರೆ ಎಲ್ಲ ಹೋಗೋರೆಲ್ಲ ಹಾಕಿ ಅಪ್ಲಿಕೇಶನ್ಸ್ ಸರ್ವರ್ ಡೌನ್ ಆಗ್ತಾ ಇರುತ್ತೆ. ಫ್ರೀ ಆಗಿದ್ದಾಗ, ಬಿಡುವಾಗಿದ್ದಾಗ ಹೋಗಿ ಜೀವನ ಪ್ರಮಾಣ ಪತ್ರನು ಮಾಡಿಸ್ಕೊಂಬಂದ್ಬಿಡಿ. ಇಲ್ಲ ಅಂತಂದ್ರೆ ನಾಳೆ ದಿನ ಗೌರ್ಮೆಂಟ್ ಗೊತ್ತಲ್ಲೇ ನಿಮ್ಗೆ ಕೊಟ್ಟರೆ 2 ದಿನ 3 ದಿನ ಟೈಮ್ ಕೊಟ್ಬಿಡ್ತಾರೆ. ಅಷ್ಟರಲ್ಲಿ ಯಾರು ಹೋಗಿ ಮಾಡಿಸ್ಕೊಳಕ್ಕಾಗಲ್ಲ. ಅವ್ರವ್ರ ಕೆಲಸಗಳಿರುತ್ತೆ. ಎಲ್ಲ ಏನು ಊರಲ್ಲೇ ಕುತ್ಕೊಂಡಿರ್ತಾರೆ, ಅವ್ರ ಕೆಲಸದಲ್ಲಿ ಅವ್ರವ್ರು ಇರ್ತಾರೆ. ಹಾಗಾಗಿ ಹೇಳ್ತಿರೋದು, ಬಿಡುವಾಗಿದ್ದಾಗ ಹೋಗಿ ಜೀವನ ಪ್ರಮಾಣ ಪತ್ರನ ಮಾಡಿಸ್ಕೊಂಬಿಡಿ. 1 ವರ್ಷ ವ್ಯಾಲಿಡಿಟಿ ಇರುತ್ತೆ ಒಂದಿದಕ್ಕೆ. ಸೊ ಅವ್ರು ಎನಿ ಟೈಮ್ ಗೌರ್ಮೆಂಟು ಹೌದು ಬೇಕು ನಮಗೆ ಅಂತ ಅಂದಾಗ ನಿಮ್ದು ಆಲ್ರೆಡಿ ಕೆಲಸ ಆಗಿರುತ್ತೆ, ಹೋಗ್ಬಿಟ್ಟು ಅಪ್ಲಿಕೇಶನ್ಗೆ ಗೃಹಲಕ್ಷ್ಮಿಗೆ ನೀವು ಸಬ್ಮಿಟ್ ಮಾಡಿಬಿಡಬಹುದು. ಅದಕ್ಕೆ ಹೇಳ್ತಿರೋದು. ಬಟ್ ಇವಾಗ 100 ಅಲ್ಲ 1000% ಇದನ್ನ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕಂಪಲ್ಸರಿ ಮಾಡಿದ್ದಾರೆ. ನೀವು ಇವತ್ತಲ್ಲ, ನಾಳೆ ಅಲ್ಲ, ಮುಂದಿನ ತಿಂಗಳಲ್ಲ ಈ ಒಂದು ಪ್ರಮಾಣ ಪತ್ರನ ಸಲ್ಲಿಕೆ ಮಾಡಿದ್ರೇನೆ ಮುಂದಿನ ದಿನಗಳಲ್ಲಿ ನಿಮಗೆ ಅಮೌಂಟು ಬರೋದು. ಓಕೆನಾ? ಇದ್ರ ಬಗ್ಗೆ ಮಾತ್ರ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. ಇಲ್ಲ ಅಂತಂದ್ರೆ ಹಣ ಬರಲ್ಲ, ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸೊ ಬಿಡುವಾಗಿದ್ದಾಗ ಹೋಗಿ ನಾನು ಹೇಳಿರೋ ಅಂತ 3 ಕಡೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದೀನಿ. ಈ 3 ಕಡೆನೂ ನೀವು ಟ್ರೈ ಮಾಡಿ ಕೂತ್ಕೊಂಡು ಆಗತ್ತೆ ಅಂದರೆ ಮಾಡಿಬಿಟ್ಟು ರೆಡಿ ಇಟ್ಕೊಂಬಿಡಿ. ಬಿಕಾಸ್ ಎನಿ ಟೈಮ್ ಈ ಒಂದು ಡಿಸ್ಟ್ರಿಬ್ಯೂಷನ್ನು ಅಥವಾ ಇದರದ ಒಂದು ನಮಗೆ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿ ಅಂತ ಹೇಳ್ಬಿಟ್ಟು ಲಿಮಿಟೆಡ್ ಟೈಮಲ್ಲಿ ಗೌರ್ಮೆಂಟು ಟೈಮ್ ಕೊಟ್ಟರು ಕೊಡಬಹುದು. ಸೊ ಹಾಗಾಗಿ ಈಗ ಕಂಪಲ್ಸರಿ ಮಾಡಿರೋ ಕಾರಣ ನೀವೊಂದು ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಇದನ್ನ ಹೋಗಿ ಮಾಡಿಸ್ಕೊಂಡು ಬನ್ನಿ. ಓಕೆನಾ? ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಇದರ ಬಗ್ಗೆ ಡೇಟ್ನ ಆದಷ್ಟು ಬೇಗ ಅನೌನ್ಸ್ ಮಾಡ್ತಾರಂತೆ. ಯಾವತ್ತು ಇದು ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಯಾವತ್ತು ಹೋಗಿ ಜನ ಸಬ್ಮಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಖಂಡಿತ ಅವಾಗ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸರಿನಾ? ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತಾ ಇರ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.